ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ. ಆತ್ಮೀಯರೇ, ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸಕ್ಕೆ ಮತ್ತು ಸರ್ವಾಂಗೀಣ ಪ್ರಗತಿಗೆ ಮಹತ್ವದ ಸಾಧನ. ಇಂತಹ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕಾದಂಥದ್ದು ಅನಿವಾರ್ಯ. ಈ ಅನಿವಾರ್ಯತೆಯನ್ನು ಕಾಪಾಡಬೇಕಾದದ್ದು ಅಲ್ಲಿನ ಸರ್ಕಾರದ ಆದ್ಯ ಕರ್ತವ್ಯ. ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಸಂದೇಶದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಜಾರಿಗೊಳಿಸ್ತಾ ಇದೆ. ಅದೇ ರೀತಿ ಮತೀಯ ಅಲ್ಪಸಂಖ್ಯಾತರಿಗೂ ಕೂಡ ಈ ಶೈಕ್ಷಣಿಕ ಸೌಲಭ್ಯಗಳು, ಅದರಲ್ಲೂ ಯುವ ಜನಾಂಗಕ್ಕೆ ಈ ಸೌಲಭ್ಯ ಸಿಗಬೇಕು ಅನ್ನೋದರಲ್ಲಿ ಅದರ ಕಾಳಜಿ ಮೆಚ್ಚುವಂಥದ್ದು. ಹಾಗಾದರೆ ಏನೆಲ್ಲ ಶೈಕ್ಷಣಿಕ ಸೌಲಭ್ಯಗಳು, ಕಾರ್ಯಕ್ರಮಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಮಾಹಿತಿಯನ್ನು ನೀಡೋದಕ್ಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಶ್ರೀಯುತ ಅಕ್ರಮ್ ಪಾಷಾ ಅವರು ಆಗಮಿಸಿದ್ದಾರೆ. ಬನ್ನಿ, ಅಕ್ರಮ್ ಪಾಷಾ ಅವರನ್ನ ಮಾತಾಡಿಸ್ತಾ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳು, ವಿಶೇಷವಾಗಿ ಯುವಜನರ ಶೈಕ್ಷಣಿಕ ಉನ್ನತಿಗಾಗಿ ಏನಿದಾವೆ ಅನ್ನೋದನ್ನು ಕೇಳೋಣ, ಅವರಿಂದ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಸರ್. ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರು ಅಂದರೆ ಯಾರು, ಅವರ ಯಾವ ಮಾನದಂಡದ ಮೇಲೆ ಅದನ್ನು ವಿಭಾಗ ಮಾಡಲಾಗಿದೆ? ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಒಂದು ನಿರ್ದೇಶನಾಲಯದ ಅಡಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಈ ಕಾರ್ಯಕ್ರಮಗಳನ್ನು ನಾವು ಪ್ರಮುಖವಾಗಿ ಮತೀಯ ಅಲ್ಪಸಂಖ್ಯಾತರು ಅಂದರೆ ಸಮುದಾಯದ ಆಧಾರದ ಮೇಲೆ ನಾವು ಅಲ್ಪಸಂಖ್ಯಾತರನ್ನು ವಿಂಗಡಿಸಿದ್ದೇವೆ. ಕೆಲವು ಅಲ್ಪಸಂಖ್ಯಾತರು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಸಹ ಕರೀತಾರೆ. ಆದರೆ ನಾವು ವಿ ಡೀಲ್ಸ್ ವಿತ್ ಓನ್ಲಿ ಮತೀಯ ಅಲ್ಪಸಂಖ್ಯಾತರು. ಈ ಮತೀಯ ಅಲ್ಪಸಂಖ್ಯಾತರಲ್ಲಿ ಪ್ರಮುಖವಾಗಿ 6 ಕಮ್ಯುನಿಟೀಸ್ ಬರುತ್ತೆ. ಒಂದನೇದಾಗಿ ಮುಸ್ಲಿಂ, ಎರಡನೇದಾಗಿ ಕ್ರಿಶ್ಚಿಯನ್, ಮೂರನೇದಾಗಿ ಜೈನ್, ನಾಲ್ಕನೆಯದಾಗಿ ಸಿಖ್, ಐದನೆಯದಾಗಿ ಬೌದ್ಧರು, ಆರನೆಯದಾಗಿ ಪಾರ್ಸಿ. ಸೊ ಈ 6 ಕಮ್ಯುನಿಟಿಗಳಿಗೆ ನಮ್ಮ ಇಲಾಖಾ ವತಿಯಿಂದ ಪ್ರಮುಖವಾಗಿ ತಾವು ಈಗಾಗಲೇ ಹೇಳಿದ್ರಿ, ಶಿಕ್ಷಣ ನಮ್ಮ ಪ್ರಥಮ ಆದ್ಯತೆ ಇದೆ. ಈ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿ ಆ ಒಂದು ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಇದ್ದೀವಿ. ಅಂದರೆ ಇದು ಹೆಚ್ಚಾಗಿ ಇವತ್ತು ತಾವು ಏನು ಟಾಪಿಕನ್ನು ಇಟ್ಕೊಂಡಿದ್ರೆ ಯುವ ಜನಾಂಗಕ್ಕೆ ಅಂತ. ಸೊ ಈ ಶಿಕ್ಷಣ ಇದು ಯುವ ಜನಾಂಗಕ್ಕೆ ಮೀಸಲಿರೋದು. ಸೊ ಇವರಿಗೋಸ್ಕರ ಈ ಕಾರ್ಯಕ್ರಮಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಾವು ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಇಲಾಖೆ ವತಿಯಿಂದ. ಸಂವಿಧಾನ ಹೇಗೆ ವಿಶೇಷವಾದಂಥ ಆದ್ಯತೆ ನೀಡಿದೋ ಹಾಗೆಯೇ ಮೀಸಲಾತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೂಡ ಸಂವಿಧಾನದಡಿ ನೋಡಲಾಗುತ್ತೆ. ಮೀಸಲಾತಿ ಯಾರ್ಯಾರಿಗೆ ಸಿಗುತ್ತೆ ಇದರಲ್ಲಿ? ಖಂಡಿತ. ಇದರಲ್ಲಿ ನಮ್ಮ ಅಲ್ಪಸಂಖ್ಯಾತರು ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಸಂವಿಧಾನದ 14 ಮತ್ತು 16ನೇ ವಿಧಿಯಡಿ ನಮಗೆ ಹಲವಾರು ರಿಸರ್ವೇಷನ್ಸನ್ನು ಕೊಟ್ಟಿದ್ವಿ. ಅದರಲ್ಲಿ ಪ್ರಮುಖವಾಗಿ SC, ST ಮತ್ತು ಮೈನಾರಿಟೀಸ್ಗೂ ಸಹ OBCs ಅಂತ ಕರಿತೀವಿ. OBCs ಅಲ್ಲಿ ಮೈನಾರಿಟೀಸ್ ಬರ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇರುವಂಥ ರಿಸರ್ವೇಷನ್ ಸಿಸ್ಟಮಲ್ಲಿ ನೋಡಿದಾಗ ಕ್ಯಾಟಗರಿ 1A ನಲ್ಲಿ ಹಲವಾರು ಕಮ್ಯುನಿಟೀಸ್ ಬರುತ್ತೆ. ಅದರಲ್ಲಿ ನಮ್ಮ ಇದ್ದಂಥ ನಡಾಫ್, ಪಿಂಜಾರ, ಈ ಒಂದು ಚಪ್ಪರ್ಬಂದ್, ಹೀಗೆ ಹಲವಾರು ಕಮ್ಯುನಿಟೀಸ್ ಕ್ಯಾಟಗರಿ 1 ನಲ್ಲಿ ಬರ್ತಾರೆ. ಎರಡನೇದಾಗಿ 2B ನಲ್ಲಿ ಮುಸ್ಲಿಮ್ಸ್ ಬರ್ತಾರೆ. ಅದೇ ರೀತಿ 3B ನಲ್ಲಿ ಬೌದ್ಧರು ಬರ್ತಾರೆ. 2A ನಲ್ಲಿ ಬೌದ್ಧರು ಬರ್ತಾರೆ. 3B ನಲ್ಲಿ ಕ್ರಿಶ್ಚಿಯನ್ ಮತ್ತು ಜೈನ್ ಕಮ್ಯುನಿಟಿಗೆ ನಾವು ಈ ಒಂದು ಆದ್ಯತೆಯನ್ನು ನೀಡಿದ್ದೇವೆ. ಸೊ ಇದರ ಪ್ರಕಾರ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬಹುದು. ಮೀಸಲಾತಿಗೆ ಮಾನದಂಡ ಒಂದು ಆದಾಯದ ಮಿತಿ ಇರುತ್ತೆ. ಕರ್ನಾಟಕ ಸರ್ಕಾರದ ಒಂದು ಆದೇಶ ಇದೆ. ಅದರ ಪ್ರಕಾರ ಯಾರಿಗೆ ಇಂತಿಷ್ಟು ಆದಾಯವನ್ನು, ಕ್ಯಾಟಗರಿ 1ಗೆ ಯಾವುದೇ ಇನ್ಕಮ್ ಲಿಮಿಟ್ ಇರೋದಿಲ್ಲ. ದೇ ಆರ್ ಆನ್ ಪಾರ್ ವಿತ್ SC, ST. ಸೊ ಇನ್ನುಳಿದಂಥ ಎಲ್ಲ ಕಮ್ಯುನಿಟೀಸ್ಗೆ 4.5 lakhs ಈ ಒಂದು ಇನ್ಕಮ್ ಲಿಮಿಟ್ ಅನ್ನು ಇಟ್ಟಿದ್ದಾರೆ. ಓಕೆ. ಇನ್ನು ಇಂಥ ಆದಾಯದ ಮಿತಿ ಒಳಗಡೆ ಇರಲಿ ಅಥವಾ ಸಂವಿಧಾನಬದ್ಧವಾದಂಥ ಸವಲತ್ತುಗಳನ್ನು ಪಡೆಯಬೇಕಾದ್ರೆ ಶೈಕ್ಷಣಿಕವಾಗಿ ಒಂದು ವಿದ್ಯಾರ್ಥಿ ವೇತನದ ಒತ್ತಾಸೆ ಬಹಳ ಮುಖ್ಯವಾದದ್ದು. ಯಾವ್ಯಾವ ರೀತಿ ವಿದ್ಯಾರ್ಥಿ ವೇತನ ಕೊಡ್ತೀರಿ ಸರ್? ನಮ್ಮ ನಿರ್ದೇಶನಾಲಯದ ವತಿಯಿಂದ ಪ್ರಮುಖವಾಗಿ ನಾವು ಶೈಕ್ಷಣಿಕ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ನೀಡ್ತಾ ಇರೋದ್ರಿಂದ ಇದರಲ್ಲಿ ಪ್ರಮುಖವಾಗಿ ನಾವು ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ವಿ. ಈ ವಿದ್ಯಾರ್ಥಿ ವೇತನಗಳನ್ನು ತೆಗೆದುಕೊಂಡಾಗ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಮೆರಿಟ್ ಕಮ್ ಮೀನ್ಸ್, ಮತ್ತು ಈ ವರ್ಷದಿಂದ ಹೊಸದಾಗಿ ಶುಲ್ಕ ವಿನಾಯಿತಿ ಅಂತ ಒಂದು ಸ್ಕೀಮನ್ನು ಜಾರಿಗೆ ತಂದಿದ್ವಿ. ಅದೇ ರೀತಿ ನಮ್ಮಲ್ಲಿ ಇರುವಂಥ ನ್ಯಾಷನಲ್ ಓವರ್ಸೀಸ್, ವಿದೇಶದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೂ ಸಹ ನಾವು ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಈಗ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆದ್ಯತೆಗಳೇನು ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಆದ್ಯತೆಗಳೇನು? ಹೌದು, ಪ್ರೀ ಮೆಟ್ರಿಕ್ ಅಲ್ಲಿ ಇದಲ್ಲಿ ವೆರಿ ಸಿಂಪಲ್ ಆಗಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀಡ್ತೀವಿ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನ ನಾವು PUC ಇಂದ PhD ವರೆಗೆ ನೀಡ್ತೀವಿ. ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಇದೆ, ಅದು ನಮ್ಮ ಪ್ರೊಫೆಷನಲ್ ಕೋರ್ಸಸ್, ಇಂಜಿನಿಯರಿಂಗ್, ಮೆಡಿಕಲ್, MBA ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತೀವಿ. ಅದೇ ರೀತಿ ನಮ್ಮ ಶುಲ್ಕ ವಿನಾಯಿತಿ
ಇದು ಈಗಾಗಲೇ ನಾವು ಕೇವಲ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ನೀಡ್ತಾ ಇದ್ದಂಥ ಸ್ಕಾಲರ್ಶಿಪ್ ತುಂಬ ಕಡಿಮೆ ಇತ್ತು. ಅಂದರೆ 50% ಸ್ಕಾಲರ್ಶಿಪ್ಪನ್ನು ಮಾತ್ರ ನೀಡ್ತಾ ಇದ್ವಿ. ಅದನ್ನು ಕಂಪ್ಲೀಟಾಗಿ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಶುಲ್ಕ ಮರುಪಾವತಿ ಯೋಜನೆಯನ್ನು ತಂದಿವಿ. ಉದಾಹರಣೆಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಾವು ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಏನಿತ್ತು, ಈ ಇಂಜಿನಿಯರ್ಗೆ 45,000 ಒಂದು ಫೀಸ್ ಇದೆ. ಆದರೆ ನಾವು ಇಲ್ಲಿವರೆಗೆ ಸ್ಕಾಲರ್ಶಿಪ್ನಲ್ಲಿ ನಾವು ಕೊಡ್ತಾ ಇದ್ದಿದ್ದು 25,000. ಇನ್ನು ಸುಮಾರು 20,000 ರೂಪಾಯಿ ಅವರಿಗೆ ಅಷ್ಟು ಇರಲಿಲ್ಲ, ಹಣ ಇರಲಿಲ್ಲ. ಸೊ ಆದ್ದರಿಂದ ಈ ಒಂದು ಶುಲ್ಕ ಮರುಪಾವತಿ ಯೋಜನೆ ನಾವು ಜಾರಿಗೆ ತಂದು, ಏನು 25,000 ಇತ್ತು, ಅವರ ಫೀಸ್ 45,000 ಇದೆ. ಸೊ ಅದಕ್ಕೆ 25,000ಕ್ಕೆ 20,000 ನಮ್ಮ ಶುಲ್ಕ ಮರುಪಾವತಿಯಿಂದ ಕೊಟ್ಟು ಒಟ್ಟು 45,000 ಎಂಟೈರ್ ಫೀಸನ್ನು ಈ ವರ್ಷ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಅನುಪಾತವನ್ನು ನೋಡೋದೇ ಆದರೆ ಕೇಂದ್ರ ಸರ್ಕಾರದ ಸಹಾಯ ಕೂಡ ಇದೆ ಸರ್. ಹೌದು, ವಿದ್ಯಾರ್ಥಿ ವೇತನಕ್ಕೆ. ಸೊ ಇದರಲ್ಲಿ ಮೊದಲು ಏನಾಗ್ತಾ ಇತ್ತು, ನಮ್ಮಲ್ಲಿ ಎರಡು ರೀತಿಯಾದಂಥ, ಮೊದಲು 75-25% ಶೇರ್ ಇತ್ತು. 75 ಕೇಂದ್ರ ಸರ್ಕಾರ ನೀಡ್ತಾ ಇತ್ತು, 25 ಕರ್ನಾಟಕ ಸರ್ಕಾರ ನೀಡ್ತಾ ಇತ್ತು. ಆದರೆ ಈ ಬಾರಿ 100% ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಲಿಮಿಟೆಡ್ ನಂಬರ್, ನಮ್ಮ ಬೇಡಿಕೆ ಅಂತ ಕೊಡ್ತಾ ಇಲ್ಲ. ಉದಾಹರಣೆಗೆ ನಮ್ಮ 100 ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರೆ ಅವರು ಒಂದು 50ರಿಂದ 55 ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ರು. ನಮ್ಮ ಕರ್ನಾಟಕ ಸರ್ಕಾರದ ಒಂದು ಯೋಜನೆಯನ್ನ ಹಿಂದಿನ ವರ್ಷದಿಂದ ಜಾರಿಗೆ ತಂದಿದ್ವಿ. ಅದರ ಮೂಲಕ ಏನು ಉಳಿದಂತ ಉಳಿಕೆ ವಿದ್ಯಾರ್ಥಿಗಳು ಅವರುಗಳಿಗೆಲ್ಲ ಇವತ್ತು ನಾವು 100% ಕವರೇಜ್. ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಇಲ್ಲಿವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ, ಅದರಲ್ಲಿ ಎಲಿಜಿಬಲ್ ಯಾರ್ಯಾರಿದ್ದಾರೆ, ಎಲ್ಲ ಎಲಿಜಿಬಲ್ ವಿದ್ಯಾರ್ಥಿಗಳು, ಯಾವುದೇ ವಿದ್ಯಾರ್ಥಿಗೆ ಮಿಸ್ ಆಗದೆ ಎಲ್ರಿಗೂ ಈ ಬಾರಿ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರ ಜೊತೆ ಕೇಂದ್ರ ಸರ್ಕಾರದ ಸಹಾಯವೂ ಕೂಡ ಇರೋದ್ರಿಂದ ಅವರು ಶೈಕ್ಷಣಿಕವಾಗಿ ಮುಂದೆ ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇನ್ನು ಈಗ ಇಲ್ಲಿ ಸ್ವದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವಂತವರಿಗೆ ಅಥವಾ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂಥವ್ರಿಗೆ ಯಾವ ರೀತಿ ಬೆಂಬಲ ಇದೆ? ಈಗ ಸ್ವದೇಶದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನೇನು, ದೇಶದಲ್ಲಿ ಏನೇನು IITಗೆ ಹೋಗ್ಬಹುದು, IIMಗೆ ಹೋಗ್ಬಹುದು, ಇಂಥ ಉನ್ನತ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಹೋದಾಗ ಅಲ್ಲಿ ಇರುವಂತ 3 ಲಕ್ಷ 4 ಲಕ್ಷ ಫೀಸ್ ಏನಿರುತ್ತೆ ಅಷ್ಟು ಹಣವನ್ನ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. 5 ಲಕ್ಷ ಆಗಿದ್ರು ಸರ್ಕಾರ ಏನು ಫೀಸ್ ಅನ್ನ ಫಿಕ್ಸ್ ಮಾಡಿರುತ್ತೆ, ಎಂಟೈರ್ ಫೀಸ್ ಅನ್ನ ನಮ್ಮ ಇಲಾಖೆಯಿಂದ ನೀಡ್ತಾ ಇದ್ದೀವಿ. ಜೊತೆಗೆ ವಿದೇಶದಲ್ಲಿ ಯಾರಾದರೂ PG ಕೋರ್ಸ್ಗೆ ಹೋಗುವಾಗಿದ್ರೆ, ಆ ವಿದೇಶದಲ್ಲಿ PG ಕೋರ್ಸ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗೂ ಸಹ ನಾವು ಈಗ ಈ ವರ್ಷ ನಾವು 10 ಲಕ್ಷ ರೂಪಾಯಿಯನ್ನ ನೀಡ್ತಾ ಇದ್ವಿ. ಅದನ್ನ ಮುಂದಿನ ವರ್ಷದಿಂದ 20 ಲಕ್ಷಕ್ಕೆ ಏರಿಸಬೇಕು ಅನ್ನುವ ಒಂದು ಯೋಜನೆ ಸಹ ಹಾಕೊಂಡಿದ್ವಿ. ಅಂದ್ರೆ ಈಗ ಸ್ವಲ್ಪ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ, ಓದಬೇಕು, ಮುಂದೆ ಬರಬೇಕು, ಈಗ ಉನ್ನತ ವ್ಯಾಸಂಗದಲ್ಲಿ ಮುಂದೆ ಬರಬೇಕು ಅನ್ನುವಂತ ಆಸೆ ಜಾಸ್ತಿ. ಈಗ ನಮ್ಮಲ್ಲಿ ಕೇವಲ ಹಿಂದಿನ ವರ್ಷ ನೋಡಿದಾಗ ಸ್ಕಾಲರ್ಶಿಪ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಒಂದು ವರ್ಷದ ಹಿಂದೆ 5 ಲಕ್ಷ ಇತ್ತು. ಸೊ ನಾವು 13-14 ಇದು 7.56 ಲಕ್ಷಕ್ಕೆ ಬಂತು. ಈ ಬಾರಿ ಸುಮಾರು 10.5 ಲಕ್ಷ ವಿದ್ಯಾರ್ಥಿಗಳು ನಮ್ಮ ನಿರ್ದೇಶನಾಲಯದಿಂದ ಸ್ಕಾಲರ್ಶಿಪ್ ಅನ್ನು ಪಡಿತಾ ಇದ್ದಾರೆ. ಸುಮಾರು 250 ಕೋಟಿ ಇದಕ್ಕೆ ನಾವು ಮೀಸಲಿರಿಸಿದ್ದೇವೆ. ಅದೇ ರೀತಿ ಸುಮಾರು 90 ವಿದ್ಯಾರ್ಥಿಗಳು ವಿದೇಶದಲ್ಲಿ ನಮ್ಮ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ. 90 ವಿದ್ಯಾರ್ಥಿಗಳು. ನಾವು ಸ್ಟಾರ್ಟ್ ಮಾಡಿದ್ದು 20 ವಿದ್ಯಾರ್ಥಿಗಳಿಂದ 3 ವರ್ಷದಲ್ಲಿ ಹೆಚ್ಚಿಗೆ ಮಾಡಿ 90 ವಿದ್ಯಾರ್ಥಿಗಳಿಗೆ ನಾವು ಈಗ ಸ್ಪಾನ್ಸರ್ ಮಾಡಿದ್ವಿ. ಅಂದ್ರೆ ಬಹಳ ಜನರ ಅಭಿಪ್ರಾಯ ಏನಿತ್ತು ಅಂತಂದ್ರೆ, ಈ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವ್ರ ಸಂಖ್ಯೆ ಕಡಿಮೆ, ಓದೋದಕ್ಕೆ ಬರುವಂಥವ್ರ ಸಂಖ್ಯೆ ಕಡಿಮೆ, ಬಂದ್ರೂ ಅಲ್ಲಲ್ಲೇ ಎಜುಕೇಶನ್ ಮೊಟಕುಗೊಳಿಸಿ ವಾಪಸ್ ಹೋಗುವಂಥವ್ರು ಜಾಸ್ತಿ ಇದ್ರು. ಆದರೆ ಉನ್ನತ ವ್ಯಾಸಂಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಮೆಚ್ಚುವಂಥ ಸಂಗತಿ. ಹೌದು, ನಾವು ಈಗ ಉನ್ನತ ವ್ಯಾಸಂಗಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ. ಉದಾಹರಣೆಗೆ ನೀವು ಪ್ರಿಮೆಟ್ರಿಕ್ ಅಲ್ಲಿ ನೋಡಿದಾಗ ಇವತ್ತು ನನ್ನ ಹತ್ರ 9,76,000 ವಿದ್ಯಾರ್ಥಿಗಳು ಪ್ರಿಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಪ್ರೈಮರಿ ಲೆವೆಲ್ ಅವರಿಗೆ, SLC ಅವರಿಗೆ. ಅದೇ ನೀವು ನಮ್ಮ ಪೋಸ್ಟ್ ಮೆಟ್ರಿಕ್ ಮತ್ತೆ ಮೆರಿಟ್ ಕಮ್ ಮೀನ್ಸ್ ಅಲ್ಲಿ ನೋಡಿದಾಗ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಗಣನೀಯವಾಗಿ ಕಡಿಮೆ ಆಗಿದೆ. ಡ್ರಾಪ್ ಔಟ್ಸ್ SSLC ಆದ ನಂತರ ಹಲವಾರು ಕಾರಣಗಳಿಂದ ಡ್ರಾಪ್ ಔಟ್ಸ್ ಆಗ್ತಾ ಇದೆ. ಈ ಡ್ರಾಪ್ ಔಟ್ಸ್ ಅನ್ನ ನಾವು ತಡೆದು ನಾವು ಶಿಕ್ಷಣವನ್ನು ಎನ್ಕರೇಜ್ ಮಾಡುವ ದೃಷ್ಟಿಯಿಂದ ಉನ್ನತ ವ್ಯಾಸಂಗಕ್ಕೆ ಹೊಸ ಯೋಜನೆಗಳನ್ನು ತಂದಿದ್ದೀವಿ. ಫೀ ರಿಯಂಬರ್ಸ್ಮೆಂಟ್ ಅನ್ನು ಕೊಡೋದು. ಈಗಾಗಲೇ ನಮ್ಮ ಇಲಾಖೆಯಿಂದ CET, ಯಾರು CET ಮೂಲಕ ಆಯ್ಕೆ ಆಗ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ನೇರವಾಗಿ CET ಮೂಲಕನೇ ಫೀ ಪೇ ಮಾಡುವಂತ ಒಂದು ವಿಧಾನವನ್ನ ಅಳವಡಿಸಿಬಿಟ್ಟು, ಅಂದ್ರೆ ಒಬ್ಬ ವಿದ್ಯಾರ್ಥಿ CET ಅಲ್ಲಿ ಕ್ವಾಲಿಫೈ ಆದ್ರೆ ಸಾಕು, ನಾವು ಹಣವನ್ನು CETಗೆ ತುಂಬಿಡ್ತೀವಿ. ನಾವು ನೇರವಾಗಿ ಅವನು ಹೋಗಿ ಅಡ್ಮಿಷನ್ ಅನ್ನ ತೆಗೆದುಕೊಳ್ಬಹುದು, ಸ್ಕೂಲ್ಗೆ ಜಾಯ್ನ್ ಆಗ್ಬಹುದು. ಹಂಗೆ ಯಾವುದೇ ಫೀಸಿನ ತೊಂದರೆ ಇಲ್ಲ, ಸರ್ಕಾರದ ಕೋಟಾದಲ್ಲಿ ನೇರವಾಗಿ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ. ಸೊ ಆದ್ರಿಂದ ನಾವು ಹೆಚ್ಚು ಈಗ ನಮ್ಮಲ್ಲಿರುವಂಥ ಉನ್ನತ ವ್ಯಾಸಂಗ ಪಡಿತಾ ಇರುವಂಥ ವಿದ್ಯಾರ್ಥಿಗಳ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ನಾವು ದೇಶದಲ್ಲೂ ವಿದೇಶದಲ್ಲೂ ಅವರು ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಹೆಚ್ಚೆಚ್ಚು ಒಂದು ವಿದ್ಯಾಭ್ಯಾಸವನ್ನು ಮಾಡುವ ಉದ್ದೇಶದಿಂದ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಇನ್ನು ಈ ಡ್ರಾಪ್ ಔಟ್ಸ್ ಒಂದು ಕಡೆ ಆದರೆ, ಇನ್ನು ಈಗಾಗಲೇ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸಮರ್ಥವಾದಂಥ ಶಿಕ್ಷಣ, ಅವರಿಗೆ ಎಲ್ಲ ರೀತಿಯ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟು ಒಂದು ಸ್ಮಾರ್ಟ್ ಕ್ಲಾಸ್ ಅಂತ ಏನು ಕರಿತೀವಿ, ಅದರಲ್ಲೂ ತಾವು ಆದ್ಯತೆ ಕೊಟ್ಟಿದ್ದೀರಿ. ಈಗ ಪ್ರಮುಖವಾಗಿ ನಾವು ಈಗ ಈ ವರ್ಷದಲ್ಲಿ ಒಂದು ಹೊಸ ಪ್ರಯೋಗ ನಾವು ಮಾಡಿದ್ವಿ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ
ನಾವು ಇದನ್ನು ನಮ್ಮ ಏನು ಸ್ಕೂಲ್ಗಳಿದ್ದಾವೆ, ಉರ್ದು ಸ್ಕೂಲ್ಗಳಿದ್ದಾವೆ ಎಸ್ಪೆಷಲಿ, ಅಲ್ಲಿ ಡ್ರಾಪ್ ಔಟ್ಸ್ ಹೆಚ್ಚಾಗಿ ಕಾಣ್ತಾ ಇತ್ತು, ಮಕ್ಕಳು ಸೇರ್ತಾ ಇರಲಿಲ್ಲ. ಸೊ ಅಲ್ಲಿ ನಾವು 100 ಶಾಲೆಗಳಿಗೆ ಈ ಬಾರಿ ಸ್ಮಾರ್ಟ್ ಕ್ಲಾಸಸ್ಸನ್ನು ಅಳವಡಿಸಿದ್ವಿ. ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ. ಅಂದರೆ ಮಕ್ಕಳು ವಿಡಿಯೋ ಒಂದು ವಿಜುವಲ್ ಇದರ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡು ಅವರು ಈ ಒಂದು ಕಲಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಾವು ಅವರಿಗೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳು ಏನು ಪಠ್ಯ ಪುಸ್ತಕಗಳು ಬೇಕು, ಅವರಿಗೆ ತಯಾರಿ ಬೇಕು, ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇದನ್ನು ನಮ್ಮ ಹಾಸ್ಟೆಲ್ಗಳಲ್ಲೂ, ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿವೆ ಅಲ್ಲಿಯೂ ಸಹ ಸ್ಮಾರ್ಟ್ ಕ್ಲಾಸಸ್ಸನ್ನು ಈ ಬಾರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅಂದರೆ ಎದುರಿಗೆ ಏನು ಬದಲಾವಣೆಗಳಾಗ್ತಾ ಇದೆ ಅದ್ರ ಜೊತೆ ಮುಖಾಮುಖಿಗಳಾಗಬೇಕು, ಅವರು ಅದನ್ನು ಪಡ್ಕೊಳ್ಬೇಕು. ಕಾರಣ ಇದು ಈಗ ನೀವು ಕಾನ್ವೆಂಟ್ಗಳು ನೋಡಿರ್ಬೋದು. ಇವತ್ತು ಆಕರ್ಷಣೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ ಚಿಕ್ಕ ಮಕ್ಕಳಿಗೆ ಈ ಸ್ಮಾರ್ಟ್ ಕ್ಲಾಸಸ್ ಆಕರ್ಷಣೆ ಇದೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದರ ಕೊರತೆ ಇದೆ. ಸೊ ಇದರಿಂದ ನಾವು ಹೆಚ್ಚಿನ ಒತ್ತನ್ನು ನಾವು ಈ ಒಂದು ಶಿಕ್ಷಣಕ್ಕೆ ನೀಡ್ತಾ ಇರೋದ್ರಿಂದ ಈ ಒಂದು ಬದಲಾವಣೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಳ್ಬೇಕು ನಾವು. ಏನು ಸರ್, ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಕೂತ್ಕೋಬೇಕು, ಪಾಸ್ ಆಗಬೇಕು, ಸಾರ್ವಜನಿಕ ಸೇವಾ ವಲಯದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಅವರಿಗೂ ಕೂಡ ಒತ್ತಾಸೆ ಇದೆ. ಹೌದು. ಈಗ ನಮ್ಮ ತಂದೆ ತಾಯಿಗಳಲ್ಲಿ ಸಾಮಾನ್ಯವಾಗಿ ಬರುವಂಥ ಒಂದು ಆಲೋಚನೆ ಏನಂದರೆ, ಓದಿದ್ರೆ ಕೆಲಸ ಸಿಗುತ್ತಾ, ಮುಂದೆ ಏನು ಮಾಡ್ತೀರಾ ನೀವು, ಹಾಗೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಅದನ್ನು ಹೋಗಲಾಡಿಸಬೇಕು ನಾವು. ಅಂದರೆ ಓದಿದ ತಕ್ಷಣ ಅವರು ಸರ್ಕಾರಿ ಕೆಲಸನೇ ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಉದಾಹರಣೆಗೆ ನೀವು ನೋಡಿರ್ಬೋದು, ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಚಿಕ್ಕ ಮಕ್ಕಳಿಂದಾನೇ ಅವರು ಯಾವುದೋ ಒಂದು ಉದ್ಯೋಗದಲ್ಲಿ ತೊಡಗಿಬಿಡ್ತಾರೆ. ಯಾಕಂದ್ರೆ ಅವರು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದೋದ್ರಿಂದ, ನೀವು ಡಿಗ್ರಿ ಮಾಡೋದ್ರಿಂದ ಏನು ಅರ್ನ್ ಆಗೋದಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಇದೆ. ಅದನ್ನು ಹೋಗಲಾಡಿಸಬೇಕು. ಮತ್ತು ಹೋಗಲಾಡಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯಾಭ್ಯಾಸ ಕೊಟ್ಟ ನಂತರ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪೀಟ್ ಮಾಡಿ ಸರ್ಕಾರಿ ಉದ್ಯೋಗದಲ್ಲಾಗಲಿ ಅಥವಾ ಸ್ವಯಂ ಉದ್ಯೋಗದಲ್ಲಾಗಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಈಗಾಗಲೇ ನಾವು ಹೆಚ್ಚು ಒತ್ತು ನೀಡ್ತಾ ಇದ್ವಿ. ಉದಾಹರಣೆಗೆ ನಾವು KAS ಮತ್ತು IAS ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ಮತ್ತು ಇಂಜಿನಿಯರಿಂಗ್, ಮೆಡಿಕಲ್ಗೆ ತುಂಬ ಕಡಿಮೆ ಇದ್ರು, ಮಕ್ಕಳು ಹೋಗ್ತಾ ಇರಲಿಲ್ಲ CETಯಲ್ಲಿ. ಸೊ ಆದ್ದರಿಂದ ಪ್ರತಿ ಡಿಸ್ಟಿಕಲ್ಲಿ ಈಗ ಪ್ರಾಯೋಗಿಕವಾಗಿ ನಾವು 100 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ 3000 ವಿದ್ಯಾರ್ಥಿಗಳಿಗೆ ಈ ಬಾರಿ ಟ್ರೈನಿಂಗ್ ಕೊಡ್ತಾ ಇದ್ವಿ. ಸೊ ಅವರೆಲ್ಲ ಕಾಂಪೀಟ್ ಮಾಡಿ ನಾಳೆ ದಿವಸ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತೆಗೆದುಕೊಂಡಾಗ ಇಂಜಿನಿಯರಿಂಗ್, ಮೆಡಿಕಲ್ ದೊಡ್ಡ ಉನ್ನತವಾದಂಥ ಒಂದು ವ್ಯಾಸಂಗಕ್ಕೆ ಹೋಗಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಉದಾಹರಣೆಗೆ ನಾವು IAS ತರಬೇತಿಗೆ ನಾವು ಡೆಲ್ಲಿಗೆಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ವಿ. ಉದಾಹರಣೆಗೆ ಲಾಸ್ಟ್ ಇಯರ್ ನಾವು ವಾಜಿರಾಮ್ ಡೆಲ್ಲಿಯಲ್ಲಿ ಏನು ಉತ್ತಮವಾದಂಥ ತರಬೇತಿ ಸಂಸ್ಥೆ ಇದೆ, ಅಲ್ಲಿ 23 ಜನಕ್ಕೆ ಕಳಿಸಿದ್ವಿ. ಈ 23 ಜನಗಳ ಪೈಕಿ 5 ವಿದ್ಯಾರ್ಥಿಗಳು IAS ಪ್ರಿಲಿಮಿನರಿಯನ್ನು ಕ್ಲಿಯರ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ 5 ಜನ ವಿದ್ಯಾರ್ಥಿಗಳು ಈ ಸಾರಿ ಮೈನ್ ಎಕ್ಸಾಮಿನೇಷನ್ ಅನ್ನು ಬರೆದಿದ್ದಾರೆ. ಸೊ ಹೀಗೆ ಡಿಪಾರ್ಟ್ಮೆಂಟ್ ಅವರಿಗೆ ಎನ್ಕರೇಜ್ ಮಾಡ್ತಾ ಇದೆ. ಜೊತೆಗೆ ಈಗ KAS ಕಾಲ್ ಆಗಿದೆ. ಈ KASಗೂ ಸಹ ನಾವು ಸುಮಾರು 200 ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ. ಪ್ರತಿಷ್ಠಿತ ಸಂಸ್ಥೆಗಳು ಡೆಲ್ಲಿಯಲ್ಲೇನಿದೆ, ಹೈದರಾಬಾದ್ನಲ್ಲಿ, ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಸಂಸ್ಥೆಗಳನ್ನು ಆಯ್ಕೆ ಮಾಡಿ ಅವರಿಗೆ ನಾವು ಸ್ಪಾನ್ಸರ್ ಮಾಡ್ತಾ ಇದ್ವಿ. ಸೊ ಆವರೇಜ್ IASಗೆ ನಾವು 2 ಲಕ್ಷ ಖರ್ಚು ಮಾಡ್ತಾ ಇದ್ವಿ. ಈ ನಮ್ಮ KASಗೆ 1 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾಗಿ ಮುಂದೆ ಬರಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ಬಹಳಷ್ಟು ಜನಕ್ಕೆ ತಾವೇ ಹೇಳಿದ್ರೆ ಬಹಳ ಬೇಗ ಯಾವುದೋ ಒಂದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಕಳಿಸ್ಬಿಡುವಂಥ ಒಂದು ಪರಿಪಾಠ ಇದೆ. ಅದರ ಜೊತೆಗೆ ಅಂಥ ಒಂದು ಇದರಲ್ಲಿ ಪರಿಪಾಠದಲ್ಲಿ ಹೋಗುವಂಥವ್ರಿಗೆ, ಪ್ರಕ್ರಿಯೆಯಲ್ಲಿ ಹೋಗುವಂಥವ್ರಿಗೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಹೌದು. ಈಗ ಯಾರು ಶಿಕ್ಷಣದಲ್ಲಿ ಎಕ್ಸೆಲ್ ಮಾಡಿ ಮುಂದೆ ಬರ್ತಾರೆ ಅವ್ರಿಗೂ ಸಹ ಎನ್ಕರೇಜ್ ಮಾಡ್ತಾ ಇದ್ವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು. ಮತ್ತು ಇದು ಒಂದು ಕಾಕತಾಳಿ ಅಂತ ಹೇಳ್ಬೋದು. ನಮ್ಮ ಕಮ್ಯುನಿಟಿನಲ್ಲಿ ಒಂದು ಉತ್ತಮವಾದಂಥ ಸ್ಕಿಲ್ ಇರುತ್ತೆ, ಇನ್ಬಾರ್ನ್ ಸ್ಕಿಲ್ ಅಂತ ಹೇಳ್ತೀವಿ. ಇಂಜಿನಿಯರ್ಗಿಂತ ಒಳ್ಳೊಳ್ಳೆ ನಾಲೆಡ್ಜ್ ಒಂದು ಗ್ಯಾರೇಜ್ನಲ್ಲಿ ಮಾಡ್ತಾ ಇರುವಂಥ ಒಬ್ಬ ಅಭ್ಯರ್ಥಿಗೆ ಇರುತ್ತೆ. ಸೊ ಅದರಿಂದ ಆ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ನಾವು ಇಂಪ್ರೂವ್ ಮಾಡೋದಕ್ಕೋಸ್ಕರ ಹಲವಾರು ಕೌಶಲ್ಯ ತರಬೇತಿಗಳನ್ನು ನಾವು ಹಾಕ್ಕೊಳ್ತಾ ಇದ್ವಿ. ಈ ಕೌಶಲ್ಯ ತರಬೇತಿಯಲ್ಲಿ ನಮ್ಮಲ್ಲಿ ಈ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇದೆ, ಅನಿಮೇಷನ್ ಟ್ರೈನಿಂಗ್ ಇದೆ, ಅದೇ ರೀತಿ BPO ಟ್ರೈನಿಂಗ್ ಇದೆ. ಈ ಒಂದು BPOಗಳಿಗೆ ಹೋಗೋದಕ್ಕೋಸ್ಕರ ಕೆಲವು ತರಬೇತಿಗಳನ್ನು ನೀಡ್ತಾ ಇದ್ವಿ. ಈ ಅನಿಮೇಷನ್ ಅಲ್ಲಿ ಹೆಚ್ಚೆಚ್ಚು ನಾವು ಎಸ್ಪೆಷಲಿ ಮಹಿಳಾ ತರಬೇತಿ, ಹೆಣ್ಣು ಮಕ್ಕಳಿಗೆ ಹೆಚ್ಚು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ನಾವು ಈ ಒಂದು ಜರ್ದೋಜಿ ಅಂತ ಬರುತ್ತೆ, ಜರಿ ಕೆಲಸ ಮಾಡೋದು, ಮೆಹಂದಿ, ಅನಿಮೇಷನ್ ಅಲ್ಲಿ ಮೆಹಂದಿ ಹಾಕೋದು. ಸೊ ಇಂಥ ಒಂದು ತರಬೇತಿಗಳನ್ನ ಈಗ ಹಲವಾರು ಹೆಣ್ಮಕ್ಳಿಗೆ ತರಬೇತಿಯನ್ನ ನೀಡ್ತಾ ಇದ್ವಿ. ಜೊತೆಗೆ ಗಂಡು ಮಕ್ಕಳಿಗೂ ಸಹ ಹಲವಾರು ರೀತಿಯಾದಂತಹ ಶಾರ್ಟ್ ಟರ್ಮ್ ಕಂಪ್ಯೂಟರ್ ಕೋರ್ಸ್ ಅನ್ನ ನೀಡ್ತಾ ಇದ್ವಿ. ಈಗ ಶಾರ್ಟ್ಲಿ ನಾವು ಒಂದು ವೆಲ್ಡಿಂಗ್ ಟೆಕ್ನಾಲಜಿ, ಅಂದ್ರೆ ತುಂಬಾ ಕಡೆ ಇಲ್ಲಿ ಡಿಮಾಂಡ್ ಬರ್ತಾ ಇದೆ. ಪ್ಲಾಸ್ಟಿಕ್ ಟೆಕ್ನಾಲಜಿ ಇರ್ಬೋದು, ವೆಲ್ಡಿಂಗ್ ಟೆಕ್ನಾಲಜಿ ಇರ್ಬೋದು, ಅವುಗಳಿಗೆಲ್ಲ ಹೆಚ್ಚು ಒತ್ತನ್ನು ನೀಡಿ ನಾವು ಈ ಒಂದು ಕೌಶಲ್ಯ ತರಬೇತಿಯನ್ನ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ. ವಿಶೇಷವಾಗಿ ನಾನು ಮತ್ತೆ ಮಹಿಳೆಯರ ಒಂದು ವಿಚಾರಕ್ಕೆ ಬರೋದೇ ಆದರೆ, ಗಂಡು ಮಕ್ಕಳೇನೋ ಒಂದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಹೋಗ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ, ಹೆಣ್ಣುಮಕ್ಕಳು ಇನ್ನೂ ಕೂಡ ಈ ಸೌಲಭ್ಯನ ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥದ್ದು ನಾವು ಆಗಾಗ್ಗೆ ಕೇಳ್ತೀವಿ. ಹೌದಾ?
ಅದಕ್ಕಾಗಿ ಏನಾದರೂ ಈ ಕೌಶಲ್ಯ ತುಂಬುವಂತ ಅಭಿವೃದ್ಧಿಪಡಿಸುವಂತ ಕೆಲಸಗಳಾಗ್ತಿದೆಯಾ? ಹೌದು. ಈಗ ನಾವು ಉದಾಹರಣೆಗೆ ವಿದ್ಯಾರ್ಥಿ ವೇತನಗಳಲ್ಲಿ ನೋಡಿದಾಗ ಎಜುಕೇಷನ್ ಅಲ್ಲಿ ಡ್ರಾಪ್ ಔಟ್ಸ್ ಹೆಣ್ಣುಮಕ್ಕಳು ಜಾಸ್ತಿ ಆಗ್ತಾ ಇದ್ರು. ನಾವು ಯಾವಾಗ ಈ ಸ್ಕಾಲರ್ಶಿಪ್ ಅನ್ನ ಕೊಟ್ಟು ಅವರಿಗೆ ವಿವಿಧ ರೀತಿಯಾದಂಥ ಇನ್ಸೆಂಟಿವ್ಸ್ ಅನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ, ಈಗ ಗಂಡು ಮಕ್ಕಳನ್ನ ಹಿಂದೆ ಹಾಕಿದ್ದಾರೆ. ಈ ಉದಾಹರಣೆಗೆ ನಾನು ನೀಡಿರುವಂತಹ ಒಂದು ಸ್ಕಾಲರ್ಶಿಪ್ ಅನ್ನ ನೋಡಿದಾಗ 30% ನಾವು ಹೆಣ್ಣು ಮಕ್ಕಳಿಗೆ ರಿಸರ್ವ್ ಮಾಡಿದ್ವಿ. ಆದ್ರೆ 30% ಗಿಂತ ಜಾಸ್ತಿ ಅಂದ್ರೆ 52% ಗರ್ಲ್ಸ್ ಈ ಸಾರಿ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮಲ್ಲಿ. ಅಂದ್ರೆ ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ಈಗ ಹೊರಗಡೆ ಬರ್ತಾ ಇದ್ದಾರೆ, ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಜೊತೆಗೆ ತಾವು ಹೇಳಿದಾಗೆ ಕೌಶಲ್ಯ ಅಭಿವೃದ್ಧಿ ಅವರಿಗೆ ಹೆಚ್ಚಾಗಬೇಕು. ಹೊರಗಡೆ ಬರ್ತಾ ಇರಲಿಲ್ಲ, SSLC ಆದ ನಂತರ ಅವರಿಗೆ ಕಳಿಸ್ತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸೊ ಉನ್ನತ ವ್ಯಾಸಂಗದಲ್ಲೂ ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ, ಕೌಶಲ್ಯ ಅಭಿವೃದ್ಧಿಯಲ್ಲೂ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಸ್ವಯಂ ಉದ್ಯೋಗದಲ್ಲೂ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಈಗ ಅವರಿಗೆ ಒಂದು ಮೇನ್ ಸ್ಟ್ರೀಮ್ ತರುವಂತ ಕೆಲಸವನ್ನ ಈ ಒಂದು ನಿರ್ದೇಶನಾಲಯ ಮಾಡ್ತಾ ಇದೆ. ಈ ರೀತಿ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಲ್ಲಿ ಪಡ್ಕೊಳ್ಳುವಂಥವ್ರಿಗೆ ಅಥವಾ ಕೌಶಲ್ಯ ತರಬೇತಿಯನ್ನು ಪಡ್ಕೊಳ್ತಕ್ಕಂಥವ್ರಿಗೆ ಸ್ಟೈಪೆಂಡ್ರಿ ಈ ತರದ ಫೆಸಿಲಿಟೀಸ್ ಏನಾದರೂ? ಹೌದು. ಈಗ ನಾವು ತರಬೇತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಒಂದು ತರಬೇತಿ ಸಂಸ್ಥೆಗೆ ವಹಿಸ್ತೀವಿ. ಆ ತರಬೇತಿ ಸಂಸ್ಥೆಯವರು ಬೇಕಾದಂಥ ಎಲ್ಲ ತರಬೇತಿ ಮೆಟೀರಿಯಲ್ ಅನ್ನು ಕೊಡ್ತಾರೆ, ಅವರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯವನ್ನು ಕಲ್ಪಿಸ್ತಾರೆ. ಅವರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಸ್ಟೈಫೆಂಡ್ ಅನ್ನ ಸಹ ಕೊಡ್ತೀವಿ. ಮಂತ್ಲಿ ಸ್ಟೈಫೆಂಡ್ ಅನ್ನ ಬಂದು ಅವರು ವ್ಯರ್ಥ ಮಾಡಬಾರ್ದು, ಆ ಒಂದು ಮಂತ್ಲಿ ಸ್ಟೈಫೆಂಡ್ ಅನ್ನ ಕೊಡ್ತೀವಿ. ಅಲ್ಟಿಮೇಟ್ಲಿ ಜಾಬ್ ಆಪರ್ಚುನಿಟೀಸ್ ಏನು ನಾವು ತರಬೇತಿಯನ್ನ ಕೊಡ್ತೀವಿ, ಪ್ರೈವೇಟ್ ಕಂಪನಿಗಳ ಜೊತೆ ಎಲ್ಲೆಲ್ಲಿ ಈ ಒಂದು ಜಾಬ್ ಮೇಳವನ್ನ ಸಹ ಮಾಡಿ ಆ ಜಾಬ್ ಮೇಳದ ಮೂಲಕ ಅವರಿಗೆ ತರಬೇತಿಯನ್ನು ಪಡೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಇದೆಲ್ಲದರ ಮಧ್ಯೆ ಮನೆಯಲ್ಲಿ ಓದೋದಕ್ಕೆ ಕಷ್ಟ ಇರುತ್ತೆ ಅಥವಾ ಆರ್ಥಿಕವಾಗಿ ಸಮಸ್ಯೆಲಿರ್ತಾರೆ ಅನ್ನುವಂಥವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಈ ಹಾಸ್ಟೆಲ್ ಸುಧಾರಣೆ ಅಥವಾ ಹಾಸ್ಟೆಲ್ ವ್ಯವಸ್ಥೆಯನ್ನು ಈ ಮಕ್ಕಳಿಗೆ ಅಂದರೆ ಈ ಮತೀಯ ಅಲ್ಪಸಂಖ್ಯಾತರ ವರ್ಗದವರಿಗೆ ಹೇಗೆ ನೀಡ್ತಾ ಇದ್ದೀರಿ? ಸೊ ಇದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ತೀನಿ. ಕಾರಣ ನಾವು ಕೇವಲ ಹೊರಗಡೆ ಇರುವಂಥ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹ ಇಲ್ಲ. ಈಗ ನಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳು ಎಸ್ಪೆಷಲಿ ರೂರಲ್ ಏರಿಯಾಸ್, ಅಂದರೆ ಅಲ್ಲಿ ಸೌಲಭ್ಯಗಳಿರೋದಿಲ್ಲ. ಉದಾಹರಣೆಗೆ ಪ್ರೈಮರಿ ಸ್ಕೂಲ್ ಇರುತ್ತೆ, ಹೈಸ್ಕೂಲ್ ಇರೋದಿಲ್ಲ, ಹೈಸ್ಕೂಲ್ ಇರುತ್ತೆ, ಜೂನಿಯರ್ ಕಾಲೇಜ್ ಇರೋದಿಲ್ಲ, ಜೂನಿಯರ್ ಕಾಲೇಜ್ ಇದ್ರೆ ಡಿಗ್ರಿ ಕಾಲೇಜ್ ಇರೋದು. ಇಂಥ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ನಮ್ಮ ನಗರ ಪ್ರದೇಶಕ್ಕೆ ಬಂದು ಅವರು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಒಂದು ವಿದ್ಯಾಭ್ಯಾಸವನ್ನು, ಉನ್ನತ ವ್ಯಾಸಂಗವನ್ನು ಮಾಡುವ ಉದ್ದೇಶದಿಂದ ನಾವು ಹಾಸ್ಟೆಲ್ಗಳನ್ನು ತೆರೆದಿದ್ದೇವೆ. ನಮ್ಮಲ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಇದೆ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿದೆ. ಸುಮಾರು 160 ಹಾಸ್ಟೆಲ್ಗಳು ಈ ಬಾರಿ ಇದ್ದಿದ್ದು. ಅಂದರೆ ಹಿಂದಿನ ವರ್ಷದಲ್ಲಿ 36 ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಈ ವರ್ಷ 70 ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ವಿ. ಸೊ ಹೀಗೆ ನಮ್ಮ ಇಲಾಖೆಯಲ್ಲಿ ಸುಮಾರು 220 ಹಾಸ್ಟೆಲ್ಗಳು ಅಟ್ ಪ್ರೆಸೆಂಟ್ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಜೊತೆಗೆ ಇದರ ಜೊತೆಗೆ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಈ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳ ಜೊತೆಗೆ ಈ ಎಲ್ಲ ಹಾಸ್ಟೆಲ್ಗಳಲ್ಲಿ ಎಲ್ಲಾ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ವಿ. ಜೊತೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅನ್ನು ಓಪನ್ ಮಾಡಿದ್ವಿ. ಅಂದರೆ ವಸತಿ ಜೊತೆಗೆ ಶಿಕ್ಷಣವನ್ನ ನೀಡುವಂತ ಕಾರ್ಯಕ್ರಮ. ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಿಕ್ಷಣ ಸಂಸ್ಥೆಗಳು. ಸೊ ಈ ಒಂದು ಸಂಸ್ಥೆಗಳಲ್ಲಿ ನಾವು ಇದು ತುಂಬಾ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸುಮಾರು 10 ಕೋಟಿಗಳಲ್ಲಿ ಒಂದು ಶಾಲೆಯನ್ನ ನಿರ್ಮಿಸ್ತೀವಿ. ಇದರಲ್ಲಿ 250 ವಿದ್ಯಾರ್ಥಿಗಳು ಓದ್ತಾರೆ. ಅಂದರೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ 250 ವಿದ್ಯಾರ್ಥಿಗಳು ಇರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಮಲ್ಲಿ ನಾವು ಶಿಕ್ಷಣವನ್ನು ನೀಡ್ತೀವಿ. ಅಲ್ಲಿಯೂ ಸಹ ಸ್ಮಾರ್ಟ್ ಕ್ಲಾಸಸ್ ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ. ಮತ್ತು ಊಟ, ವಸತಿ ಪ್ರತಿಯೊಂದು ಸೌಲಭ್ಯವನ್ನು ಅವರಿಗೆ ನೀಡಿ ಅಲ್ಲಿ ಎಷ್ಟು ತುಂಬ ಉತ್ತಮವಾದಂಥ ವ್ಯವಸ್ಥೆ ಇದೆ ಅಂದರೆ ಉತ್ತಮವಾದಂಥ ರಿಸಲ್ಟ್ ಬರ್ತಾ ಇದೆ. ಅಂದರೆ ಮನೆಯ ವಾತಾವರಣ ಇರುತ್ತೆ, ಸುರಕ್ಷಿತ ವಾತಾವರಣ. 100% ಅವರು ಓದಿನಲ್ಲಿ ತೊಡಗಿಸ್ಕೊಳ್ತಾರೆ. 24 hours ದೇ ಆರ್ ಅವೈಲಬಲ್ ವಿತ್ ದಿ ಟೀಚರ್ಸ್ ಅಲ್ಲೇ ಇರ್ತಾರೆ, ಮಕ್ಕಳು ಅಲ್ಲೇ ಇರ್ತಾರೆ. ಇದರಿಂದ ಅವರು ಹೆಚ್ಚು ಹೊತ್ತು ಶಿಕ್ಷಣಕ್ಕೆ ನೀಡ್ತಾ ಇದ್ದಾರೆ, ಡೈವರ್ಟ್ ಆಗೋದಿಲ್ಲ. ಇತ್ತೀಚೆಗೆ ನಾವು ಒಂದು ಕೂಗನ್ನ ಕೇಳ್ತೀವಿ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ, ಅಥವಾ ಏನು ಅನುದಾನ ದಿವಸಕ್ಕೆ ಇಂತಿಷ್ಟು ಅಂತ ಹೇಳಿ ಊಟ ಇತರೆ ಖರ್ಚುಗಳು ಕೊಡ್ತಿರಲ್ಲ, ಅದರಲ್ಲಿ ಹೇಗೆ ಯಾವ ರೀತಿ ಇದು ಮಾಡ್ತೀರಿ? ಕೇಂದ್ರ ಸರ್ಕಾರದ್ದು ಅನುದಾನ ಇದೆಯಾ? ಇಲ್ಲ, ಈ ಹಾಸ್ಟೆಲ್ಗಳಿಗೆ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ನೀಡಿರುವಂತಹ ಅನುದಾನ ಇದು. ಸೊ ಹೆಚ್ಚಾಗಿ ನಾವು ಈಗ ಮೂಲಭೂತ ಸೌಕರ್ಯಗಳಿಗೆ ಮತ್ತು ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕೊಡಬೇಕು ಅಂತ. ಅಂದ್ರೆ ಊಟದ ವೆಚ್ಚ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗೆ 1,100 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ತಿಂಗಳಿಗೆ ನಾವು ಖರ್ಚು ಮಾಡ್ತೀವಿ. ಸೊ ಈ ಬಾರಿ ಅದರಲ್ಲಿ ಪ್ರತಿ ತಿಂಗಳು, ಈಗ ಪ್ರತಿ ವರ್ಷ 100 ರೂಪಾಯಿಯನ್ನ ಹೆಚ್ಚಿಸ್ತಾ ಹೋಗ್ತಾ ಇದ್ವಿ. 1,000 ಆಯ್ತು, 1,100 ಮಾಡಿದ್ವಿ. ಈಗ ಮುಂದಿನ ವರ್ಷ 1,200 ಮಾಡೋದಕ್ಕೆ ಹೊರಟಿದ್ವಿ. ಅದೇ ರೀತಿ ಅವರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು, ಅಂದರೆ ಶುದ್ಧ ಕುಡಿಯುವ ನೀರು ಬೇಕು, ಊಟದ ವ್ಯವಸ್ಥೆ ಉತ್ತಮವಾಗಿ ಮಾಡ್ತಾ ಇದ್ದೀವಿ. ಅವರಿಗೆ ಬೇಕಾದಂಥ ಒಂದು ವಾತಾವರಣ, ಉತ್ತಮವಾದಂಥ ವಾತಾವರಣ ಕಲ್ಪಿಸ್ತಾ ಇದ್ವಿ. ಮತ್ತೆ ನಮ್ಮ ಹಾಸ್ಟೆಲ್ಗಳಲ್ಲಿ ಎಲ್ಲಾ ರೀತಿಯಾದಂಥ ಸೌಲಭ್ಯವನ್ನು ನೀಡುವುದರಲ್ಲಿ
ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇದ್ವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಘೋಷಣೆ ಬೇಟಿ ಬಚಾವೋ ಬೇಟಿ ಪಡಾವೋ, ಇದು ಈ ಒಂದು ಸ್ಲೋಗನ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅಥವಾ ಕೇಂದ್ರ ಸರ್ಕಾರದಿಂದನೇ ನಿರೀಕ್ಷೆ ಇದೆಯಾ? ಇಲ್ಲ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲೇ ಒಂದು ಮಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡಾಗ ನಾವು ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಕರ್ನಾಟಕ ನಂಬರ್ 1 ಇದೆ. ಅಂದ್ರೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಲಕ್ಷ ಇದ್ದಂಥ ಅಪ್ಲಿಕೇಶನ್ ಇವತ್ತು 10 ಲಕ್ಷ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಆಗಲೇ ನಿಮಗೆ ಒಂದು ಮಾತನ್ನು ಹೇಳಿದೆ, 52% ಆರ್ ಗರ್ಲ್ಸ್ ಅಂತ. ಏನು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ 52%. ಅಂದರೆ ಕೇಂದ್ರ ಸರ್ಕಾರದ ಗುರಿ ಏನಿದೆ 30%, ಆದರೆ ನಮ್ಮಲ್ಲಿ 52% ಈ ಒಂದು ವಿದ್ಯಾರ್ಥಿಗಳು, ಹೆಣ್ಣುಮಕ್ಕಳು ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಎಲ್ಲಾ ರೀತಿಯಾದಂಥ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಇದರಲ್ಲೂ ನಾವು ಹೆಣ್ಣುಮಕ್ಕಳಿಗೆ ಪಾಲನೆ ನೀಡ್ತೇವೆ. ಮತ್ತೆ ಅವ್ರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಈ ಯೋಜನೆಗಳನ್ನು, ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಸೊ ಇಂಥ ಒಂದು ಶಿಕ್ಷಣದಲ್ಲಿ ಒಂದು ರಿಸರ್ವೇಷನ್ ಅನ್ನು ಇಟ್ಟಿರೋದು, ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯವನ್ನು ಆ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ ನಾವು. ಓಕೆ, ಸ್ವತಃ ನೀವು ಆ ಸೌಲಭ್ಯವನ್ನು ಕಳ್ಕೊಂಡು ಬಂದವರು ಸರ್, ಸೌಲಭ್ಯದಿಂದ ವಂಚಿತರಾದವರು. ಇವತ್ತು ಆ ಸೌಲಭ್ಯನ ನೀಡುವ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಆ ಒಬ್ಬ ಕಾಳಜಿ ಇರತಕ್ಕಂಥ ಅಧಿಕಾರಿಗೆ ಒಂದಷ್ಟು ಇನ್ನೂ ನಾನು ನನ್ನ ಇಲಾಖೆಯಲ್ಲಿ, ನನ್ನ ನಿರ್ದೇಶನಾಲಯದಲ್ಲಿ ನಾನು ಸುಧಾರಣೆ ತರಬೇಕು ಅನ್ನುವಂಥ ಒಂದು ಹಪಾಹಪಿತನ ಇರುತ್ತೆ. ನಿಮಗೆ ಏನೇನು ಸುಧಾರಣೆಗಳು ತರಬೇಕು, ಮುಂದೆ ಇದನ್ನು ಸಮರ್ಥವಾಗಿ ನಿಭಾಯಿಸುವ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕ್ರಮಗಳೇನು ಸರ್? ನೋಡಿ, ಈಗ ನಮ್ಮ ಸ್ಕಾಲರ್ಶಿಪ್ ಏನು ಕಾರ್ಯಕ್ರಮ ಇತ್ತು, ಸುಮಾರು ಒಂದು 5-6 ವರ್ಷದಿಂದ ನಡ್ಕೊಂಡು ಬರ್ತಾ ಇತ್ತು. ಆದರೆ ಇದು ತುಂಬಾ ಇದ್ರ ಬಗ್ಗೆ ಒಂದು ಆಪಾದನೆಗಳು ಕೇಳಿ ಬರ್ತಾ ಇತ್ತು. ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ, ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ನಾವು ಹಲವಾರು ಸುಧಾರಣೆ ಕಾರ್ಯಕ್ರಮಗಳನ್ನು ಹಾಕೊಂಡ್ವಿ. ಸೊ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಏನು ಇಡೀ ರಾಜ್ಯದ ಅಪ್ಲಿಕೇಶನ್ ಅನ್ನ ನನ್ನ ಕಚೇರಿಗೆ ಬರ್ತಾ ಇತ್ತು. ನಾನೇನ್ ಮಾಡಿದೆ, ಅದನ್ನ ತೆಗೆದುಹಾಕಿದೆ. ಅಂದ್ರೆ ಆ ಒಂದು ಸೆಂಟ್ರಲೈಸ್ ವಿಧಾನವನ್ನ ತೆಗೆದುಬಿಟ್ಟು ಡಿಸೆಂಟ್ರಲೈಸ್ ಅಂದ್ರೆ ವಿಕೇಂದ್ರೀಕರಣವನ್ನ ಮಾಡುವಂತ ಒಂದು ಪದ್ಧತಿಯನ್ನ ಜಾರಿಗೆ ತಂದ್ವಿ. ಅಂದ್ರೆ ಮಕ್ಕಳು ನಮಗೆ ಇಡೀ ರಾಜ್ಯದ ಅಪ್ಲಿಕೇಶನ್ ಅನ್ನ ನಮ್ಮ ಕಚೇರಿಗೆ ಕಳಿಸಬಾರ್ದು. ಅಲ್ಲಿ ಅವರು ತಾಲೂಕು ಮಟ್ಟದಲ್ಲಿ BEO ಆಫೀಸ್ ಇರುತ್ತೆ, ಸ್ಕೂಲ್ ಮಟ್ಟದಲ್ಲಿ ನೀಡಬೇಕು. BEO ಆಫೀಸ್ ಬರುತ್ತೆ, ಅಲ್ಲಿಂದ ಆನ್ಲೈನ್ ಮೂಲಕ ನಮಗೆ ಬರುತ್ತೆ. ಅದೇ ಪೋಸ್ಟ್ ಮೆಟ್ರಿಕ್ ಮತ್ತೆ ಮೆರಿಟ್ ಕಮ್ಮಿಂಗ್ಸ್ ವಿದ್ಯಾರ್ಥಿಗಳು ಮನೆಯಲ್ಲೇ ಕುತ್ಕೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬಹುದು. ಮಾಡಿಬಿಟ್ಟು ಅಲ್ಲಿ ಜಿಲ್ಲಾ ಕಚೇರಿಗೆ ತಲುಪಿಸಿದ್ರೆ ಸಾಕು. ಇಂಥ ಒಂದು ವಿಕೇಂದ್ರೀಕರಣವನ್ನ ಮಾಡಿದ್ವಿ. ಅದಾದ ನಂತರ ಈ ವಿಕೇಂದ್ರೀಕರಣದ ಜೊತೆಗೆ ಈ ಮಕ್ಕಳಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ವಿ. ಅಂದ್ರೆ ಯಾವ ರೀತಿ ಅವರು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಅವರಿಗೆ SMS ಅಲರ್ಟ್ ಅನ್ನ ಕೊಡೋದು. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಬಂದ ಆತಂಕಕ್ಕೆ ಈಡಾಗ್ತಾರೆ, ನಾನು ಅಪ್ಲಿಕೇಶನ್ ಹಾಕಿದ್ದೆ ಏನಾಯ್ತು ಅಂತ. ಸೊ ಇಲ್ಲಿ ಭಯ ಪಡುವಂತ ಸಂದರ್ಭ ಇಲ್ಲ. ಅವ್ರ ಅಪ್ಲಿಕೇಶನ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಅವರಿಗೆ ಆನ್ಲೈನ್ ಅಲ್ಲೇ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಪ್ರೋಸೆಸ್. ಆಮೇಲೆ ಅಕ್ಸೆಪ್ಟೆಡ್, ರಿಜೆಕ್ಟ್ ಆಗಿದ್ರೆ ಯಾಕೆ ರಿಜೆಕ್ಟ್ ಆಯ್ತು, ಅಕ್ಸೆಪ್ಟ್ ಆಗಿದ್ರೆ ಏನಾಗಿದೆ. ಅಂಡ್ ಇಷ್ಟೇ ಅಲ್ಲ, ಮೊದಲು ಚೆಕ್ ಮೂಲಕ ಹಣವನ್ನ ಕೊಡ್ತಾ ಇದ್ವಿ. ಇದು ತುಂಬಾ ದೊಡ್ಡ ಸಮಸ್ಯೆ ಇತ್ತು. ಅಂದ್ರೆ ಏಜೆಂಟ್ಗಳು ಇರ್ತಾ ಇದ್ರು, ಫೇಕ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾ ಇತ್ತು. ಸೊ ಇನ್ಸ್ಟಿಟ್ಯೂಷನ್ಗಳಿಂದ ಹೆರಾಸ್ಮೆಂಟ್ ನಡೀತಾ ಇತ್ತು, ಈ ಎಲ್ಲ ಡಿಸ್ಕೌಂಟ್ ನಡೀತಾ ಇತ್ತು. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಚೆಕ್ ಅನ್ನ ಸ್ಟಾಪ್ ಮಾಡಿದ್ದೀವಿ. ನೇರವಾಗಿ ವಿದ್ಯಾರ್ಥಿಗಳ ಒಂದು ಅಕೌಂಟ್ಗೆ ಹಣವನ್ನ ನೀಡ್ತಾ ಇದ್ದೀವಿ. 12 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಏನಿದ್ದಾರೆ ನಮ್ಮಲ್ಲಿ, ಆ ಎಲ್ಲಾ ವಿದ್ಯಾರ್ಥಿಗಳು ನೇರವಾಗಿ ಅವರ ಅಕೌಂಟ್ಗೆ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಿಸ್ಟಮ್ ಅನ್ನ ತಂದಿದ್ವಿ. ಸೊ ಹೀಗೆ ಸುಧಾರಣೆಗಳು ಹೆಚ್ಚಾಗಿದೆ. ಅಂದ್ರೆ ಈ ಸಿಸ್ಟಮ್ ಏನು ಮೊದಲೇ ಇತ್ತು, ಆ ಒಂದು ಮ್ಯಾನ್ಯುಯಲ್ ಸಿಸ್ಟಮ್ ಅನ್ನ ಕ್ಯಾನ್ಸಲ್ ಮಾಡಿ ಕಂಪ್ಲೀಟ್ ಆನ್ಲೈನ್ ಸಿಸ್ಟಮ್ ಮಾಡಿದ್ವಿ. ಯಾರು ಯಾವುದೇ ಕಚೇರಿಗೆ ಅಲಿಬೇಕಾಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ಅವ್ರ ಮೊಬೈಲ್ ಅಲ್ಲಿ ನೋಡ್ಕೊಳ್ಬಹುದು ಅವ್ರದ್ದು ಅಪ್ಲಿಕೇಶನ್ ಸ್ಟೇಟಸ್. ಈ ಎಲ್ಲಾ ವಿದ್ಯಾರ್ಥಿಗಳ ಸ್ಟೇಟಸ್ ಇವತ್ತು ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ವಿದ್ಯಾರ್ಥಿಯ ಸ್ಟೇಟಸ್ ಗೊತ್ತಾಗುತ್ತೆ. ಓಕೆ. ಒಟ್ಟಾರೆ ಒಂದು ಸುಧಾರಣೆಯ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಪ್ರಯತ್ನಗಳು ಫಲಶ್ರುತಿಯನ್ನು ನೀಡ್ತಾ ಇದ್ದಾವೆ. ಇನ್ನು ಮುಖ್ಯವಾಗಿ ಬಹಳ ಜನ ಮಾತಾಡ್ಕೊಳ್ಳೋದೇನು ಅಂತಂದ್ರೆ, ಒಂದು ಅರಿವಿನ ಕೊರತೆ ಇದೆ. ಬಹಳಷ್ಟು ಜನಕ್ಕೆ ಎಲ್ಲಿ ಏನಿದೆ, ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ. ಇದನ್ನು ಹೇಗೆ ತುಂಬುತ್ತಾ ಇದ್ರಿ? ಹೌದು ಶಿವರಾಮ್ ಅವರೇ, ಈಗ ತಾವು ಕರೆಕ್ಟ್ ಆಗಿ ಹೇಳಿದ್ರಿ. ಒಂದನೇದಾಗಿ ನಮ್ಮ ಸಮಸ್ಯೆ ಈ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆ ಅಂದ್ರೆ 2. ಒಂದು ಶಿಕ್ಷಣ, ಎರಡನೇದಾಗಿ ಅರಿವು, ಮಾಹಿತಿಯ ಕೊರತೆ. ಸೊ ಇಲ್ಲಿ ಶಿಕ್ಷಣಕ್ಕೆ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ. ಈ ಅರಿವು ಮೂಡಿಸುವಂತ ಒಂದು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ. ಯಾಕಂದ್ರೆ ಇಡೀ ಕರ್ನಾಟಕ ಸರ್ಕಾರಕ್ಕೆ ಒಂದೇ ಇರೋದು ವಾರ್ತಾ ಇಲಾಖೆ. ಆದ್ರೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮಾತ್ರ
ಈ ಒಂದು ಮಾಹಿತಿ ಕೇಂದ್ರಗಳನ್ನು ಓಪನ್ ಮಾಡಿದೆ. ಇದು ಪ್ರಥಮ ಹಂತವಾಗಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ತೆಗೆದಿದ್ವಿ. ಪ್ರತಿ ಜಿಲ್ಲೆಯಲ್ಲಿ ಒಂದು ಮಾಹಿತಿ ಕೇಂದ್ರವನ್ನು ತೆಗೆದಿದ್ವಿ. ಅಲ್ಪಸಂಖ್ಯಾತ ಸಮುದಾಯದ ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಫಲಾನುಭವಿ ನಮಗೆ ಇಂಥ ಒಂದು ಮಾಹಿತಿ ಬೇಕಂದ್ರೆ ಅಲ್ಲಿ ಹೋದ್ರೆ ನಾವು ಸುಸಜ್ಜಿತವಾದಂಥ ಒಂದು ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಅಲ್ಲಿ ಕಂಪ್ಯೂಟರ್ ಇದೆ, ಇಂಟರ್ನೆಟ್ ಇದೆ. ಯಾಕೆ ನಮಗೆ ಅಪ್ಲಿಕೇಶನ್ಸ್ ಇಷ್ಟು ಇನ್ಕ್ರೀಸ್ ಆಯಿತು ಅಂದರೆ ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಇನ್ಫಾರ್ಮೇಶನ್ ಸೆಂಟರ್ಗೆ ಹೋಗ್ತಾರೆ, ಅಲ್ಲೇ ಕೂತ್ಕೊಳ್ತಾರೆ, ಅಪ್ಲಿಕೇಶನ್ ಫ್ರೀ ಆಗಿ ಸಿಗುತ್ತೆ, ಅಲ್ಲೇ ಕೂತ್ಕೊಂಡು ಫಿಲ್ಅಪ್ ಮಾಡ್ತಾರೆ, ಅಲ್ಲೇ ಸಬ್ಮಿಟ್ ಮಾಡ್ತಾರೆ. ಅಂದರೆ ಇಂಟರ್ನೆಟ್ಟನ್ನು ಯೂಸ್ ಮಾಡ್ಬೋದು. ಮತ್ತು ಓದಿದ ತಕ್ಷಣ ಬೇರೆ ಸಂದರ್ಭದಲ್ಲಿಯೂ ನಮಗೆ ಇಂಥ ಸೌಲಭ್ಯ ಬೇಕು, ಯಾವಾಗ ಬರುತ್ತೆ ಅಂತ ಅವರು ರಿಜಿಸ್ಟ್ರೇಷನ್ ಮಾಡಿ ಬಂದಿರ್ತಾರೆ. ಸೊ ಯಾವಾಗ ಆ ಸೌಲಭ್ಯ ಬರುತ್ತೆ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಅಥವಾ ಮೆಸೇಜ್ ಮೂಲಕ ತಿಳಿಸ್ತಾರೆ, ಇಂಥ ಸೌಲಭ್ಯ ಬಂದಿದೆ, ಈಗ ಕಾಲ್ ಮಾಡಿದರೆ ಇಂಥ ಅಪ್ಲಿಕೇಶನ್ ಮಾಡಬಹುದು, ಇಂಥ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅಂತ ಮೆಸೇಜ್ ಅಲರ್ಟ್ ಅನ್ನು ಕೊಡ್ತಾರೆ. ಇಂಥ ಒಂದು ಸಿಸ್ಟಮ್ ಅನ್ನು ಮಾಡಿ ಸೊ ಎಲ್ರಿಗೂ ಅಂದರೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಅರಿವು ಮೂಡಿಸುವಂಥ ಕೇಂದ್ರಗಳೇನಿದೆ, ಮಾಹಿತಿ ಕೇಂದ್ರಗಳು, ದಯವಿಟ್ಟು ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಆ ಕೇಂದ್ರಗಳಿಗೆ ಹೋದಾಗ ನಿಮಗೆ ಅಲ್ಲಿ ಬೇಕಾದಂಥ ಅಗತ್ಯವಾದಂಥ ಮಾಹಿತಿ ಸಿಗುತ್ತೆ ಮತ್ತೆ ನಿಮಗೆ ಗೈಡೆನ್ಸ್ ಮಾಡುವಂತ ಒಂದು ಜನ ಕೂತಿದ್ದಾರೆ. ಇದನ್ನ ಬಳಸ್ಕೊಳ್ಬೇಕು ಅಂತ ಕೋರ್ಕೊಳ್ತೀನಿ. ಎಸ್ ಸರ್, ನಿಮ್ಮ ಕೋರಿಕೆ ಕೂಡ ನಮ್ಮ ಕೋರಿಕೆಯೂ ಹೌದು. ಅಂದರೆ ಅಷ್ಟರ ಮಟ್ಟಿಗೆ ಸಮರ್ಥವಾಗಿ ಈ ಪ್ರಯೋಜನಗಳ ಪಡ್ಕೊಳ್ಳೋದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರಲಿ, ಮತಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು. ಆ ಮೂಲಕ ಬಹುಶಃ ನಮ್ಮ ಕಾರ್ಯಕ್ರಮ ಅಲ್ಲಿ ಅಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ಭಾವಿಸ್ತಾ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಈ ಸಂಚಿಕೆ ಯಶಸ್ಸಿಗೆ ಕಾರಣರಾಗಿದ್ದರೆ ಅದಕ್ಕಾಗಿ ತಮಗೆ ವಾಹಿನಿ ಮತ್ತು ವೀಕ್ಷಕರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಸರ್. ನಮಸ್ಕಾರ. ನಮಸ್ಕಾರ.